PMC ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ. PMC ಕನ್ನಡ ಚಾನೆಲ್ನಲ್ಲಿ ಮಾತ್ರವೇ ಪ್ರತಿಕ್ಷಣ ನಮ್ಮ ಎಲ್ಲ ವೀಕ್ಷಕರಿಗೂ ಸಹ ಸತ್ಯವನ್ನೇ ನಾವು ತೋರಿಸುತ್ತೇವೆ. ಸ್ನೇಹಿತರೆ, ಆ ಒಂದು ನಿಟ್ಟಿನಲ್ಲಿ ಈ ದಿನ ನಾವು ಇಲ್ಲಿಗೆ ಬಂದಿದ್ದೇವೆ. ರಾಮನಗರ ಪಿರಮಿಡ್ ಧ್ಯಾನ ಮಂದಿರ. ರಾಮನಗರ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಸಾಕಷ್ಟು ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿದ್ದಾರೆ. ಇವರಲ್ಲಿ ಕೆಲವರನ್ನು ಈ ದಿನ ನಾವು ಸಂದರ್ಶನವನ್ನು ಮಾಡೋಣ. ಇವರ ಜ್ಞಾನವನ್ನು, ಇವರ ಧ್ಯಾನ ಅನುಭವಗಳನ್ನು ಈ ದಿನ ನಾವು ತಿಳಿದುಕೊಳ್ಳೋಣ. ಈ ದಿನ ನಮ್ಮ ಜೊತೆ ಇದ್ದಾರೆ ಜ್ಞಾನೇಶ್ವರಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನೀವು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಾ ಮೇಡಮ್? 13 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. 13 ವರ್ಷ. ಓಕೆ. ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ಧ್ಯಾನ ನಿಮಗೆ ಯಾರು ಹೇಳಿಕೊಟ್ರು ಮೇಡಮ್? ನಮ್ಮೂರಲ್ಲಿ ಸುನೀತಾ ಮೇಡಮ್ ಅಂತಿದ್ರು. ಅವರು ಹಿಂಗೆ ಧ್ಯಾನ ಕ್ಲಾಸ್ ಇದೆ, ವರಾಹಮೂರ್ತಿ ಸರ್ ಫಸ್ಟ್ ಬಂದಿದ್ದು, ಬನ್ನಿ ಅಂತ ಹೇಳಿದರು. ಸರಿ, ಅವತ್ತು ಹೋಗೋಕ್ಕಾಗಲಿಲ್ಲ. 40 ದಿವಸ ಮಂಡಲ ಧ್ಯಾನ ಇಟ್ಕೊಂಡ್ರು. ಆ ಮಂಡಲ ಧ್ಯಾನ ನಾವು 40 ದಿವಸನೂ ತಪ್ಪುದಿರ 1 ಅವರ್ 12 ಗಂಟೆಯಿಂದ 1 ಅವರ್ ಧ್ಯಾನ ಮಾಡಿಸ್ತಾಯಿದ್ರು ಮೇಡಮ್. ಆಮೇಲೆ ಅಲ್ಲಿ ಅವರು ಸ್ವಲ್ಪ ಅರ್ಧ ಗಂಟೆ ಅವರು ಸ್ಪೀಚ್ ಮಾಡ್ತಾಯಿದ್ರು. ಅದು ಧ್ಯಾನ ಹೆಂಗೆ ಮಾಡಬೇಕು, ಏನೇನು ಎಕ್ಸ್ಪೀರಿಯೆನ್ಸ್ ಹೆಂಗಾಗುತ್ತೆ ಅಂತ ದಿನ ಅವರು ಹೇಳ್ತಿದ್ರು. ಆಮೇಲೆ ಇದು ವಾರಕ್ಕೊಂದ್ಸಲಿ ಸತ್ಸಂಗಗಳು ಇಟ್ಕೊತಾಯಿದ್ರು. ಆವಾಗ 50 ಜನ 100 ಜನ ಹಂಗೆ ಬರ್ತಾಯಿದ್ರು ಮೇಡಮ್. ಆಮೇಲೆ ನಾವು ಪ್ರಚಾರ ಮಾಡಬೇಕು ಅಂತ ಪಾಂಪ್ಲೆಟ್ಸ್ 1000 ಹೊಡಿಸ್ಬಿಟ್ಟು ಮನೆ ಮನೆಗೂ ಹೋಗಿ ಹಿಂಗೆ ಧ್ಯಾನ ಮಾಡಿ ಇನ್ನು ಆರೋಗ್ಯ ಆಗುತ್ತೆ, ₹1 ಖರ್ಚಿಲ್ಲ, ನಿಮ್ಮ ಉಸಿರಿನ ಮೇಲೆ ನೀವು ಅಬ್ಸರ್ವ್ ಮಾಡೋ ಅದರ ಮೇಲೆ ಗಮನ ಇಡೋದ್ರಿಂದ ನಿಮ್ಗೆ ಆರೋಗ್ಯ ಲಾಭ ಎಲ್ಲ ಇದೆ ಅಂತ ತುಂಬ ಒಂದು 15 ದಿವಸ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಕೊಟ್ಟಿದ್ದೀವಿ ಮೇಡಮ್. ಹಾಗೆ ಹಂಚಿದ್ದೀವಿ. ಒಂದು 6 ಜನ, ನಾನು ಒಂದು 6 ಜನ ಇದ್ದೀವಿ ಮೇಡಮ್. ಕಂಪಲ್ಸರಿ ಮನೇಲಿ ಏನಾದರೂ ಅಲ್ಲಿ ಬೇಗ ಅಡುಗೆ ತಿಂಡಿ ಮಾಡಿಬಿಟ್ಟೋದು ಹೊಟ್ಟೋಗೋದು. ಹಂಗೆ ಮಾಡಿದ್ವಿ. ಧ್ಯಾನ ನೀವು ಮಾಡ್ತಾ ಇದ್ರಲ್ಲ ಮೇಡಮ್, ಧ್ಯಾನ ಮಾಡೋದಕ್ಕಿಂತ ಮುಂಚೆ, ಧ್ಯಾನ ಮಾಡಿದ ನಂತರ ನಿಮ್ಮ ಜೀವನ ಯಾವ ರೀತಿ ಇತ್ತು ಮೇಡಮ್? ಏನಾದರೂ ಬದಲಾವಣೆಗಳನ್ನು ನೀವು ಕಂಡಿದ್ದೀರಾ? ಅಂದರೆ ನನಗೆ ತುಂಬ ಕೋಪ ಬೇಗನೆ ಬರ್ತಿತ್ತು. ಇವಾಗ ಬಂದ್ರೂ ಅದು 1 ನಿಮಿಷ, ಆವಾಗ 1 ದಿವಸ ಕೋಪ ಬಂದುಬಿಟ್ರೆ 3 ದಿವಸ ನಮ್ಮ ಯಜಮಾನರು ಮಾತಾಡ್ತಾನೆ ಇರಲಿಲ್ಲ. ಇವಾಗ ಒಂದು ಅರ್ಧ ಗಂಟೆ ಇವಾಗ ಕೋಪ ಮಾಡಿಕೊಂಡ್ರು ಹಂಗೆ ಮಾತಾಡಿಬಿಡ್ತೀವಿ. ಅದು ಆಗಿದೆ. ತಿರ್ಗಾ ನಮ್ಮ ಇದು ಫೈನಾನ್ಸಿಯಲಿ ಕೂಡ ನಾವು ಚೆನ್ನಾಗಾಗಿದ್ದೀವಿ. ಇವಾಗ ನಮ್ಮ ಫ್ಯಾಮಿಲಿ ಎಲ್ಲ ಧ್ಯಾನ ಫ್ಯಾಮಿಲಿ ಆಗಿದೆ. ನಮ್ಮ ಸೊಸೆಯವರು ಅಷ್ಟೇ ಧ್ಯಾನ ಮಾಡ್ಕೊತಾರೆ, ಆರೋಗ್ಯವಾಗಿದ್ದೀವಿ. ಇವಾಗ ಯಾರಿಗಾದ್ರೂ ಬಂದವರಿಗೆ ಧ್ಯಾನ ಹೇಳ್ತಾ ಇರ್ತೀವಿ. ಮೊದಲು ಲೆಕ್ಕ ಹಾಕೋದು, ಇವಾಗ ಪ್ರಚಾರ ತುಂಬ ಕಡಿಮೆ ಮೇಡಮ್. ಮೊದಲು ತುಂಬ ಚೆನ್ನಾಗಿ ಪ್ರಚಾರ ಮಾಡಿ ಮನೆ ಮನೆಗೆ ಹೋಗೋದು, ಕ್ಲಾಸಸ್ಗೆ ವಾರನೂ ಅಟೆಂಡ್ ಆಗೋದು. ಇಲ್ಲಿ ಮಂಡಲ ಧ್ಯಾನ ಅಂತ ಮಾಡಿದ್ರು. ಮಂಡಲ ಧ್ಯಾನ ರಾಮನಗರದಲ್ಲಿ ಇವಾಗ ಈ ಸಾರ್ ಬಂದಾಗಿಂದ ಅಲ್ಲೂ ಮಾಡ್ತಿದ್ರು. ಮೇಡಮ್ ಸುನೀತಾ ಮೇಡಮ್ ಕರೆಸ್ತಾಯಿದ್ರು. ಅಲ್ಲಿ ನಮ್ಮ ಚೈತನ್ಯ ಧ್ಯಾನ ಪಿರಮಿಡ್ ಅಂತ ಬೋರ್ಡ್ ಇಟ್ಟಿದ್ವಿ. ಅಲ್ಲಿ ವಾರನೂ ಒಬ್ಬೊಬ್ಬ ಮಾಸ್ಟರ್ಸ್ ಬರೋದು. ಆವಾಗ ಅಲ್ಲಿ ಎಷ್ಟು ಜನ ಬರ್ತಿದ್ರು. ಅವಾಗೆಲ್ಲ ನಾವು ಒಬ್ಬೊಬ್ಬರು ಒಂದೊಂದು ದಿವಸ ತಿಂಡಿ ಮಾಡ್ಕೊಂಡು ಬರೋದು, ಅಲ್ಲೆಲ್ಲ ಅವೆಲ್ಲ ಮಾಡ್ತಾಯಿದ್ವಿ. ಹಂಗೆ ತುಂಬ ದಿವಸದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಅಂದರೆ ನಾವು ಇವಾಗ ಕೊರೋನಾ 2 ವರ್ಷದಿಂದ ಸ್ವಲ್ಪ ಓಕೆ ಅಂದರೆ ಹೊರಗಡೆ ಹೋಗೋದು ಬೇಡ ಅಂತಾರೆ. ಮನೇಲಿ ಬೇಡ ಅಂದರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ ಮೇಡಮ್. ಅದಕ್ಕೆ ಮನೆಯಲ್ಲಂತೂ ನಾನು ಬೆಳಗ್ಗೆ 4:15 6:30 ಎಕ್ಸಾಕ್ಟ್. ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಮಿನಿಮಮ್ 1 ಅವರ್ 1.5 ಅವರ್ ಮಾಡ್ಕೊತೀವಿ. ಮಲ್ಕೊಳ್ಳೋವಾಗ ಸ್ವಲ್ಪ ಒಂದು 5 ನಿಮಿಷ ಮಾಡಿಕೊಂಡು ಪ್ರಕೃತಿನ ಇವಾಗ ಪ್ರೀತಿಸ್ತೀನಿ. ಮೊದಲು ನಮ್ಮ ಪ್ರಕೃತಿ ಅಂತ ನಾನು ಯಾವತ್ತೂ ಅದನ್ನು, ನನ್ನ ಪ್ರಾಣಿಗಳನ್ನು ಪ್ರಕೃತಿನ ಯಾವತ್ತೂ ನಾನು ಹೇಟ್ ಮಾಡಿಲ್ಲ. ಅಂದರೆ ಇವಾಗ ಅದನ್ನು ಮುಟ್ಟೋದು, ಐ ಲವ್ ಯು ಅನ್ನೋದು ಪ್ರಕೃತಿನ, ಇವಾಗ ಅದನ್ನು ಅದು ಸ್ವಲ್ಪ ಚೇಂಜಸ್ ಆಗಿದೆ. ಆಮೇಲೆ ಮಕ್ಕಳನ್ನು ಮೊದಲು ಏನಾದರೂ ಒಂದು ಅಂತ ಇದ್ದೆ, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಇವಾಗ ಅವರು ಕಾಲ ಅಲ್ಲ ಮೇಡಮ್. ನಾವು ಎಲ್ಲದಕ್ಕೂ ನಮ್ಮ ಕಡೆ ನಮ್ಮ ಥರನೇ ಮಾಸ್ಟರ್ ಹೇಳಿದಾರಲ್ಲ, ನಿನ್ನ ಲೈಫ್ ನಿನಗೆ, ಅವ್ರ ಲೈಫ್ ನೀನು ಅವರು ಒಂದು ಸ್ಟ್ರೆಚರ್ ಹಾಕೊಂಬಂತೆ, ನೀನು ಹಿಂಗೆ ಇರಬೇಕು ಹಂಗೆ ಇರಬಂತೆ, ನೀನು ಡಿಸಿಷನ್ ಮಾಡ್ಬಾರ್ದು, ಹಂಗೆ ಹೆಂಗಿದ್ರೆ ಹಂಗೆ ಬಿಡಿ ಅಂತ ಹೇಳ್ತಿದ್ರು. ಇವಾಗ ಮನೆಯಲ್ಲಿ ಸ್ವಲ್ಪ ಅವ್ರಿಗೂ ಬಿಟ್ಟಿದ್ದೀವಿ. ಅದೇ ಸೊಸೆಯವರು ಅಂದ್ರಲ್ಲ, ಅವರು ನನ್ನ ದೊಡ್ಡ ಸೊಸೆನೇ ಇವಾಗ ಚೆನ್ನಾಗಿ ಧ್ಯಾನ ಮಾಡ್ಕೊತಾಳೆ. ಚಿಕ್ಕ ಸೊಸೆ ಇನ್ನೂ
ಎಷ್ಟೊಂದು ಒಂದ್ಸಲಿ ಬಂದು ಪಿರಮಿಡ್ ಕರ್ಕೊಂಡು ಬಂದು ಅವ್ರಿಗೆ ಹೇಳಿಸ್ಬೇಕು. ನಾವು ಹೇಳೋಕ್ಕಿಂತ ಬೇರೆಯವ್ರು ಹೇಳೋದ್ರಿಂದ ಧ್ಯಾನ ಮಾಡಿ ನಿಮಗೆ ಆರೋಗ್ಯ ಟೆನ್ಷನ್ನು ಎಲ್ಲ ಆಗುತ್ತೆ ಅಂತ ಹೇಳಿಸ್ಬೇಕು. ಕರ್ಕೊಬರ್ತೀನಿ ಒಂದು ದಿವಸ. ಓಕೆ, ಹಾಗಾದರೆ ನೀವು ಹೇಳ್ತಾ ಇದ್ದೀರಾ ಧ್ಯಾನ ಮಾಡಿದ್ರಿಂದ ನಿಮಗೆ ಫೈನಾನ್ಷಿಯಲಿ ಆರ್ಥಿಕವಾಗಿ ನಿಮಗೆ ತುಂಬ ಬದಲಾವಣೆ ಆಗಿದೆ ಅಂತ. ಆಮೇಲೆ ಇನ್ನೊಬ್ಬರ ಜೀವನದಲ್ಲಿ ಹಸ್ತಕ್ಷೇಪ ಮಾಡೋದು ಕಡಿಮೆ ಆಗಿದೆ ಅಂತ ನೀವು ಹೇಳ್ತಾ ಇದ್ದಾರೆ. ಬೇರೆಯವ್ರ ಬಗ್ಗೆ ನಿಂದು ನೀನು ನೋಡ್ಕೊ, ಬೇರೆಯವ್ರನ್ನು ಜಡ್ಜ್ಮೆಂಟು ಅದು ಬೇರೆಯವ್ರಿಗೂ ನೀನು ಹಿಂಗೆ ಇರೋ ಹಂಗೆ ಅಂತ ಜಡ್ಜ್ಮೆಂಟ್ ಮಾಡೋದು ಬೇಡ ಅಂತ. ಅಂದರೆ ಒಂದೊಂದು ಸಲ ಮಾಡ್ತೀನಿ, 90% ಚೇಂಜ್ ಆಗಿದ್ದೀನಿ. ಇನ್ನು ನಮ್ಮ ಮಕ್ಕಳು ನೀನು ಇನ್ನೂ ಚೇಂಜ್ ಆಗಬೇಕಮ್ಮ ಅಂತಾರೆ. ಇರೋವ್ರಿಗೂ ಚೇಂಜ್, ಲೈಫ್ ಚೇಂಜ್ ಆಗ್ತಾನೆ ಇರಬೇಕು. ನಾವು ಕ್ಷಣ ಕ್ಷಣವೂ ಚೇಂಜ್ ಆಗ್ತಾನೆ ಇರಬೇಕಲ್ಲ ಮೇಡಮ್. ಅಷ್ಟೇ. ತುಂಬ ಧನ್ಯವಾದ ಮೇಡಮ್. PMC ಕನ್ನಡ ಚಾನಲನ್ನು ತಾವು ವೀಕ್ಷಿಸ್ತಾ ಇರ್ತೀರಾ? ಇಲ್ಲ ಮೇಡಮ್, ನಾನು ತೆಲುಗುನೇ ನೋಡೋದು. PMC ತೆಲುಗು, ಓಕೆ, ಪರವಾಗಿಲ್ಲ. ನೀವು ಪ್ರತಿಕ್ಷಣ ಅಂದರೆ ಪ್ರತಿದಿನ ನೋಡ್ತಾ ಇರ್ತೀರಾ PMC ತೆಲುಗು ಚಾನಲ್? ಹೌದು ಮೇಡಮ್, ನೋಡ್ತೀನಿ. ಅದು ಏನು ಇಲ್ದಿದ್ರೂ ನಾನು ಕೂತ್ಕೊಂಡಾಗ ಕೇಳ್ತಾ ಇರ್ತೀನಿ. ಧ್ಯಾನ ಕೂತ್ಕೊಳ್ಳೋವಾಗ ಇಲ್ವ, ಅದು ಒಂದೊಂದ್ಸಲಿ ಅಡುಗೆ ಮಾಡೋವಾಗ ಅದನ್ನು ಹಾಕ್ಕೊಂಡು ಸ್ಪೀಚಸ್ ಕೇಳ್ತಾ ಇರ್ತೀನಿ. ನಿಮಗೆ ಸೀರಿಯಲ್ ನೋಡಬೇಕು ಅಂತ ಅನ್ಸಲ್ವಾ? ಇಲ್ಲ ಮೇಡಮ್, ಸೀರಿಯಲ್ ನಾನು ಇಷ್ಟು ಬೆಳಗ್ಗೆಯಿಂದ ಇವಾಗವರೆಗೂ ನಮ್ಮನೆ ಟಿವಿನೇ ಆನ್ ಆಗಿಲ್ಲ. ಸೊಸೆಯವರು ನೋಡಲ್ಲ, ನಾವು ನೋಡಲ್ಲ. ಕೆಲವರು ಸುಮ್ಮನೆ ಆದರೂ ಓಡಾಡ್ತಾ ಇರ್ತಾರೆ, ಆನ್ ಮಾಡಿರ್ತಾರೆ. ನಾನೇ ನೋಡಿದ್ರೆ ಒಂದು ಹಾಫ್ ಆನ್ ಅವರ್ ಫಿಲಿಮು ಏನಾದ್ರು ನೋಡ್ತೀನಿ. ಆಮೇಲೆ ಟಿವಿನೇ ಆನ್ ಆಗಿಲ್ಲ ಇಷ್ಟೊತ್ತವರೆಗೂ. ಓಕೆ, ಬೆಳಗ್ಗೆ ಕೆಲಸ ಆಯಿತು, ಸ್ವಲ್ಪ ನಿದ್ದೆ ಆಯಿತು, ಧ್ಯಾನ ಆಯಿತು. ಇವಾಗ ಸಾಯಂಕಾಲ 5 ಗಂಟೆಗಾದರೆ ಧ್ಯಾನ ಕೂತ್ಕೊಂಡ್ಬಿಡ್ತೀನಿ 6:30ವರೆಗೂ. ಆಮೇಲೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊತೀವಿ. ಅಂದರೆ ಇವಾಗ ಅವು ಬೆಳಗ್ಗೆ ಲೆಕ್ಕ ಹಾಕೋದು. ಇವಾಗ ಬೆಳಗ್ಗೆ ಏನು ಮಾಡಿದ್ರು ಟೇಸ್ಟಿಯಾಗಿರುತ್ತೆ ಮೇಡಮ್ ತಿಂಡಿಗಳು. ಇವಾಗ ಮೊದಲು ನಾವು ಮಾಡೋಕ್ಕೆ ಅಡುಗೆಗೆ, ಇವಾಗ ಅಡುಗೆಗಳು ಮಾಡೋದು ಒಂದು ರುಚಿ ಇರುತ್ತೆ. ನಾವು ಒಳ್ಳೆಯ ಪಾಸಿಟಿವ್ ಆಲೋಚನೆಗಳು ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ವೈಬ್ರೇಷನ್ನು ಎಲ್ಲ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಾವು ಪಾಸಿಟಿವಾಗಿ ಯೋಚನೆ ಮಾಡಿ ಪಾಸಿಟಿವ್ ಎನರ್ಜಿ ಇರಲಿ ಅಂತ ನಮ್ಮನೆಗೂ 3 ಸಲ ಬಂದಿದ್ದಾರೆ ಸರ್. ಅಂದರೆ ನಾವು ಮಕ್ಕಳು ಚೇಂಜ್ ಮಾಡೋಕ್ಕಿಂತ ನಾವು ಫಸ್ಟ್ ಚೇಂಜ್ ಆಗಬೇಕು. ಏನು ಮೇಡಮ್, ಅವರು ಬೇಡ ಅಂದರೆ ನಾನು ಸುಮ್ಮನೆ ಆಗಿಬಿಡ್ತೀನಿ. ಮೊದಲು ನಿಮಗೆ ನೀವು ಹೋಗೋ ಹತ್ರ ಎಲ್ಲ ನಾನು ಕಳಿಸಲ್ವಾ, ನನ್ನನ್ನು ಬೇಡ ಅಂತೀನಿ ಅಂತ. ಇವಾಗ ಬೇಡ ಅಂದರೆ ಸುಮ್ಮನೆ ಆಗಿಬಿಡ್ತೀನಿ. ಅವ್ರಿಗೆ ಬೇಜಾರು ಮಾಡೋದು ಯಾಕೆ ಮೇಡಮ್? ಇವಾಗ ನೋಡಿ, ಹೋಗ್ತೀನಿ ಅಂದರೆ ಹೋಗಮ್ಮ ನಾನು ಬಡಿಸ್ತೀನಿ ಅಂತ ಮಕ್ಕಳೇ ಕಳಿಸಿದ್ರು. ನಮ್ಮ ಅಪ್ಪ ಬಂದರೆ ಬಡಿಸೋ ಅಂತ ಹೇಳಿದ್ರು. ಹಂಗೆ ನಾವು ಅವ್ರ ಕಾಲಕ್ಕೆ ಸರಿಯಾಗಿ ಹೋದರೆ ನಮ್ಗೆ ಅಡ್ಜಸ್ಟ್ ಆಗ್ತಾರೆ. ಇವಾಗ ನಮ್ಮ ದೊಡ್ಡ ಮಗ IAS ಮಾಡಬೇಕು ಅಂತ 10 ದಿವಸ ಇದೆ. ಸೊಸೆಯವರೆಲ್ಲ ಡಿಸ್ಟರ್ಬ್ ಅಂತ ಎಲ್ಲರನ್ನೂ ತಾಯಿ ಮನೆಗಳಿಗೆ ಕಳಿಸ್ಬಿಟ್ಟು ನೀನಿರಮ್ಮ, ನಾನಿದ್ದರೆ ಒಬ್ಬಳೇ ಇದ್ದರೆ ಮಾತಾಡಲ್ಲ, ಎಲ್ಲರೂ ಜಾಸ್ತಿ ಜನ ಇದ್ದರೆ ನಂಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅವರಿಬ್ಬರನ್ನೂ ಕಳಿಸ್ಬಿಟ್ಟು ಓದ್ಕೊತಾ ಇದ್ದಾನೆ. ಹೇಳ್ತೀನಿ ಇನ್ನು ಸ್ವಲ್ಪ ಜಾಸ್ತಿ ಮಾಡು ಅಂತ. ಇನ್ನರಿಂದ ಹೇಳ್ತಾ ಇರ್ತೀನಿ ಸ್ವಲ್ಪ, ಏಕೆಂದರೆ ಹೊರಗಡೆ ಹೇಳಿದ್ರೆ ಅಂತಾರೆ. ಇನ್ನರಿಂದ ಧ್ಯಾನ ಮಾಡಲಿ, ಎಲ್ಲ ಸಕ್ಸಸ್ ಆಗಲಿ ಅಂದ್ಕೊತಾ ಇದ್ದೀನಿ. ಮೊದಲು ಅವನಿಗೇನಾದರೂ ಒಂದಕ್ಕೆ ರೇಗ್ತಾ ಇದ್ದೆ ದೊಡ್ಡವನ್ನ. ಅವನು ಬರೀ ಅಮೇರಿಕಾಗೆ ಹೋಗಿದ್ದ, ಅಲ್ಲೊಂದು 2 ವರ್ಷ ಓದಿ ಬಂದ. ಅಲ್ಲೂ ಫಸ್ಟ್ ಕ್ಲಾಸಾಗಿ ಕಾಲೇಜ್ಗೆ ಫಸ್ಟ್ ಬಂದ. ಅಲ್ಲೂ ಏನೂ ಸರಿ ಹೋಗಲಿಲ್ಲ. ಆಮೇಲೆ ಇಲ್ಲಿ RV ಕಾಲೇಜಲ್ಲಿ ಹೋದ. ರಾಮಯ್ಯ ಕಾಲೇಜಲ್ಲಿ 3 ವರ್ಷ ಇಂಜಿನಿಯರ್ ಪ್ರೊಫೆಸರ್ ಆಗಿದ್ದ. ಇವಾಗ ಅಮ್ಮ ನಾನು ಇವಾಗ IAS ಮಾಡ್ತೀನಮ್ಮ, ಹೋಗ್ತೀನಿ ಅಂತ ನನ್ನನ್ನೇ ಫಸ್ಟ್ ಏನು ಕೇಳಿದ್ರು ನನ್ನನ್ನೇ ಕೇಳ್ತಾರೆ ಮೇಡಮ್. ನಾನು ಅಂದಿದ್ದಕ್ಕೆ ಇವಾಗ IAS ಪ್ರಿಪೇರ್ ಆಗ್ತಾಯಿದ್ದೀನಿ. ಓಕೆ, ಸೊ ಹಾಗಾಗಿ ಧ್ಯಾನದಿಂದ ನಿಮ್ಗೆ ಎಲ್ಲ ರೀತಿಯಾಗಿ ಲಾಭಗಳಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ? ಇಲ್ಲ ಮೇಡಮ್, ಇವಾಗ ಒಂದ್ಸಲಿ ನಮ್ಮ ಯಜಮಾನಿಗೆ ತುಂಬ ಹುಷಾರಿರಲಿಲ್ಲ. ಆವಾಗ ನಾನು ಆಸ್ಪತ್ರೆ ಯಾವುದು BGSಗೆ, ಆವಾಗ ನಾನು ಒಂದು ಮಾತ್ರೆ ಅವರು ತುಂಬ ಸ್ಟ್ರಾಂಗ್ ಬರ್ಕೊಟ್ಟಿದ್ರು. ನಾನು ಹಂಗೆ ಒಂದು ಸಂಕಲ್ಪ ಮಾಡಿಕೊಂಡೆ, ಅವರ ಮಾತ್ರೆ ಬರೀಬಾರ್ದು ಅಂತ. ಬರೀಲಿಲ್ಲ ಮೇಡಮ್. ಆಮೇಲೆ ನಾನು ಧ್ಯಾನಕ್ಕೆ ಹಿಂಗೆ ಡೊನೇಟ್ ಮಾಡ್ತೀನಿ ಅಂತ ಅಂದ್ಕೊಂಡೆ. ಆವಾಗಿಂದ ಇವಾಗವರೆಗೂ ಡೊನೇಟ್ ಮಾಡ್ತಾಯಿದ್ದೀನಿ ಮೇಡಮ್. ಆಮೇಲೆ ಮಕ್ಳಿಗೂ ಮದುವೆನೂ ಅಷ್ಟೇ, ನಾನು ಬ್ರೋಕರಿಂದ ಆಗಲಿಲ್ಲ, ಹಿಂಗೆ ವಾಟ್ಸಪ್ಗಳಲ್ಲಿ ಬರ್ತಿರುತ್ತೆ, ಅವ್ರ ಮುಖಾಂತರ ಆಯಿತು. ಅಲ್ಲಿಗೂ ಅಷ್ಟೇ ಹಂಗೆ ಆದರೆ ನಾನು ಪಿರಮಿಡ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ಅದೂ ಇಬ್ಬರು ಮದುವೆಗಳು ಹಂಗೆ ಆಯಿತು. ನಾನು ಅಂದ್ಕೊಂಡಂಗೆ ಕೊಟ್ಬಿಡ್ತೀನಿ ಮೇಡಮ್. ನೀವು ಸತ್ಯ ದರ್ಶನ ಅಂದ್ರಲ್ಲ, ನಾನು ಆದಷ್ಟು ಸತ್ಯವನ್ನೇ ಮಾತಾಡಬೇಕು ಅಂತ ಸತ್ಯನೇ ಮಾತಾಡ್ತೀನಿ. ಮನೆಯಲ್ಲೂ ಅಷ್ಟೇ ಸುಳ್ಳು ಹೇಳೋದು, ಮಕ್ಕಳಿಗೂ ನಾನು ಸುಳ್ಳು ಹೇಳೋದು ಬೆಳೆಸಿಲ್ಲ. ನಾನು ಸಾಮಾನ್ಯವಾಗಿ ಸುಳ್ಳು ಹೇಳಲ್ಲ ಮೇಡಮ್. ಆದಷ್ಟು ಸತ್ಯವಾಗೇ ಮಾತಾಡೋಣ ಅಂತ ಸತ್ಯವಾಗೇ ಮಾತಾಡ್ತೀನಿ. ಓಕೆ,
ತುಂಬ ಧನ್ಯವಾದ ಮೇಡಮ್. ಆಮೇಲೆ ನೀವು ಇನ್ನೊಂದು ವಿಷಯ ಹೇಳಿದ್ರಿ, ಧ್ಯಾನ ಮಾಡಿದ್ಮೇಲೆ ನಾನು ಅಡುಗೆ ಮಾಡಿದ್ಮೇಲೆ ನಿಮ್ಮ ಅಡುಗೆ ತುಂಬ ರುಚಿಕರವಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಅದಕ್ಕೆ ಮುಂಚೆ ಆಗಿರಲಿಲ್ಲ ಅಂತ. ಅದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳೋಕ್ಕೆ ಸಾಧ್ಯನಾ ಮೇಡಮ್? ಏನಿಲ್ಲ, ನಾನು ಇವಾಗ ಅಡುಗೆ ಮಾಡುವಾಗ ನಾನು 1-2 ನಿಮಿಷ ಧ್ಯಾನ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಸಾರ್ಗೊಪ್ಸ್ಬಿಡ್ತೀನಿ ಅಂತ ಅನ್ಕೋತೀನಿ ಸಾಮಾನ್ಯವಾಗಿ. ಅದು ಅಡುಗೆ ಮಾಡಿದ್ರೆ ಎಷ್ಟು ಟೇಸ್ಟಿ ಆಗುತ್ತೆ, ಬೇಗನೆ ಆಗ್ಬಿಡುತ್ತೆ ಮೇಡಮ್. ಅಡುಗೆ ಎಲ್ಲ ಕೆಲವ್ರು 2 ಅವರ್ 3 ಅವರ್, ನನಗೆ 1 ಅವರ್ ಸಾಕು. ಕಟ್ ಮಾಡ್ಕೊಳ್ಳೋದು, ಒಂದು ಕಡೆ ಇಡೋದು, ಒಂದು ಕಡೆ ಕಟ್ ಮಾಡ್ಕೊಳ್ಳೋದು ಅಂದರೆ 1 ಅವರ್ ಅಡುಗೆ ಮುಗಿಸ್ಬಿಡ್ತೀನಿ. ಆಮೇಲೆ ರುಚಿಯಾಗಿರುತ್ತೆ. ಆಲೋಚನೆಗಳು ಅಷ್ಟೇ, ಏನೇನೋ ಆಲೋಚನೆ ಮಾಡೋ ಬದಲು ಪಾಸಿಟಿವ್ ಆಲೋಚನೆ ಮಾಡ್ತೀವಿ. ಓಕೆ, ತುಂಬ ಧನ್ಯವಾದ ಮೇಡಮ್. ನೋಡಿದ್ರಲ್ಲ ಸ್ನೇಹಿತರೆ, ಜ್ಞಾನೇಶ್ವರಿ ಮೇಡಮ್ ಅವರು ಅವರ ಜ್ಞಾನವನ್ನು ಅವರ ಜೀವನದಲ್ಲಿ ಯಾವ ರೀತಿಯೆಲ್ಲ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಗೊತ್ತಿರುವ ಸ್ವಲ್ಪ ಜ್ಞಾನವನ್ನಾದರೂ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ, ನಾವು ಏನನ್ನು ಕೇಳ್ತೀವೋ ಅದನ್ನು ನಾವು ಮನನ ಮಾಡ್ಕೊಳ್ಬೇಕು. ಏನನ್ನು ಮನನ ಮಾಡ್ಕೊಳ್ತೀವೋ ಅದನ್ನು ಪ್ರತಿದಿನ ಸ್ವಲ್ಪವಾದರೂ ನಾವು ಅದನ್ನು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಆಗ ನಾವು ಜ್ಞಾನದ ಮೆಟ್ಟಿಲುಗಳನ್ನು ಹತ್ತುತ್ತಾ ಎನ್ಲೈಟನ್ಮೆಂಟ್ ದಾರಿಯನ್ನು ನಾವು ಈಸಿಯಾಗಿ ರೀಚ್ ಆಗ್ಬೋದು ಅಂತ ಈ ಒಂದು ಎಕ್ಸ್ಪೀರಿಯನ್ಸಿಂದ ನಾವು ಪ್ರತಿಯೊಬ್ಬರು ಸಹ ತಿಳ್ಕೊಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಿ, ಸತ್ಯ ಶೋಧನೆಯನ್ನು ಮಾಡಿ, ಎಲ್ಲ ರೀತಿಯಾದಂಥ ಪುಸ್ತಕಗಳನ್ನು ಓದಿ, PMC ಚಾನಲನ್ನು ವೀಕ್ಷಿಸಿ ಜ್ಞಾನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. PMC ಕನ್ನಡ ಚಾನಲ್, ಪ್ರತಿಕ್ಷಣ ಸತ್ಯದರ್ಶನ. ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.